ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ, ನಮ್ಮ ಹೋಟೆಲ್ ಸ್ಟೈಲಲ್ಲಿ ಬೆಲ್ಲದ ಚಹಾ ಮಾಡೋದು ಹೆಂಗಂತ ಹೇಳಿ ತೋರಿಸ್ಕೊಡತ್ತೀನಿ. ಖಡಕ್ಕಾಗಿರೋ ಬೆಲ್ಲದ ಚಹಾ ಈ ಮಳೆಗಾಲದಾಗ ಸಂಜೆ ಕುಡಿಯೋಕೆ ಸಖತ್ತಾಗಿರ್ತೈತಿ. ಸಕ್ಕರೆ ಮಾಡ್ಕೊಂಡು ಕುಡಿಯೋ ಟೀಕ್ಕಿಂತ ಹೆಲ್ದಿಯಾಗಿರೋದು ಬೆಲ್ಲದ ಚಹಾ. ಬರೀ ಈಗ ಇದನ್ನ ಮಾಡೋದು ಹೆಂಗೆ ಅಂತೇಳಿ ಅಳತಿ ಪ್ರಕಾರನ ಹೇಳ್ಕೊಡ್ತೀನಿ. ನಮ್ಮ ಹೋಟೆಲಲ್ಲಿ ಭಾಳ ಅಂದ್ರೆ ಭಾಳ ಫೇಮಸ್ ಇದು ಬೆಲ್ಲದ ಚಹಾ. ಅದನ್ನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ನೋಡ್ತಿರ್ಬೋದು ನೀವು ಎಷ್ಟು ಖಡಕ್ಕಾಗಿ ಬಂದೈತಿ, ಎಷ್ಟು ಗಟ್ಟಿಯಾಗಿ, ಭಾಳ ಟೇಸ್ಟಿಯಾಗಿ ಐತ್ರಿ. ವಿಡಿಯೋನ ಸ್ಕಿಪ್ ಮಾಡಿರಿ, ಪೂರ್ತಿಯಾಗಿ ನೋಡಿರಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿರ್ತಾರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ನೋಡಿರಿ, ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಕೆಲವೊಂದು ಟಿಪ್ಸ್ ಮೂಲಕ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಟಿಪ್ಸ್ ಫಾಲೋ ಮಾಡಿದ್ರೆ ಪಕ್ಕ ಸೇಮ್ ಟು ಸೇಮ್ ನಾನು ಮಾಡಿದ್ನೆಲ್ಲ ನಮ್ಮ ಅಂಗಡಿಯವರು ಮಾಡ್ತಾರಲ್ಲ ಹೋಟೆಲಲ್ಲಿ ಹಾಗೆ ಬರುತ್ತೆ ಬೆಲ್ಲದ ಚಹಾ ಅನ್ನೋದು. ಎಷ್ಟೋ ಜನ ಸುಮಾರು ಲಾಗ್ಸ್ ಚಾನಲ್ಲಾಗೂ ಅದೇ ಕಮೆಂಟ್ ಆಗ್ತಿರ್ತಾರೆ, ಬೆಲ್ಲದ ಚಹಾ ಮಾಡೋದು ಹೆಂಗೆ ತೋರಿಸ್ರಿ. ಆಮೇಲೆ ಎಷ್ಟೋ ಜನಗಳಿಗೆ ಹೊಡಿತೈತಿ ಚಹಾ, ಬೆಲ್ಲದ ಚಹಾ, ನಾವು ಬೆಲ್ಲದ ಚಹಾ ಮಾಡುವಾಗ ಚಹಾ ಹೊಡೆದು ಬಿಡುತ್ತಾ ಅಂತ ಈ ಥರ ಎಲ್ಲ ಕಮೆಂಟ್ಸ್ ಬಂದಿರ್ತಿದ್ವು. ಸೊ ಎಲ್ಲರಿಗೋಸ್ಕರ ನಾನು ಶೇರ್ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ, ನಾನು ಒಂದು ಲೋಟ ತೋರಿಸಿದ್ನಲ್ಲ, ಆ ಲೋಟಲ್ಲೇ 1 ಗ್ಲಾಸ್ ನೀರು ಹಾಕಿದ್ದೀನಿ. ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೀನಿ. ಅದೇ ಲೋಟದ ಅಳತಿ ಒಳಗೆ 2 ಲೋಟ ಹಾಲು ಹಾಕ್ಕೊಳ್ತೀನಿ. ಈ ಪ್ರಮಾಣದಾಗ ಮಾಡಿದ್ರೆ 4 ನಾ ತೊಗೊಂಡಿದ್ದೆಲ್ಲ ಆ ಲೋಟಲ್ಲೇ 4 ಲೋಟ ಚಹಾ ಬರೋಬ್ಬರಿ ಆಗುತ್ತಾ. 4 ಕಪ್ ಅಂತೀವಲ್ಲ ಆ ಥರ. ಈಗ ನೋಡ್ತಿರ್ಬೋದು, 1 ಲೋಟ ನೀರು ಹಾಕಿದೆ ಫಸ್ಟಿಗೆ, ಆಮೇಲೆ 2 ಲೋಟ ಹಾಲು ಹಾಕಿದ್ದೀನಿ. ಇನ್ನೊಂದು ಟಿಪ್ ನೆನ್ಪಿಟ್ಕೊಳ್ರಿ, ಈಗ ನಾ ಪಾತ್ರೆ ಒಳಗೆ ಫಸ್ಟ್ ಖಾಲಿದಿಟ್ಟಿದ್ದೆ. ಫಸ್ಟಿಗೆ ನಾನು ಹಾಲು ಹಾಕಲಿಲ್ಲ, ನೀರು ಹಾಕೀನಿ. ನೀರು ಹಾಕಬೇಕು, ಯಾಕಂದ್ರೆ ಚಹಾ ಏನಾದರೂ ನೀವು ಡೈರೆಕ್ಟಾಗಿ ಹಾಲಿನ ಪಾತ್ರೆ ಒಳಗೆ ಮಾಡೋಕೆ ಹೋದ್ರಿಂದ, ಇಲ್ಲ ಫಸ್ಟಿಗೆ ಹಾಲು ಹಾಕಿದ್ರಂದ್ರೆ ಚಹಾ ಗಟ್ಟಿಗೆ ತಳ ಹಿಡಿತೈತ್ರಿ. ತಳದಾಗ ಪಾತ್ರೆ ಒಳಗೆ ಭಾಳ ಕೂಡ್ತೈತಿ. ಅದು ಆಗ್ಬಾರ್ದಂದ್ರೆ ಈ ಸಣ್ಣ ಸಣ್ಣ ಟಿಪ್ಪು ಭಾಳ ಹೆಲ್ಪ್ ಆಗ್ತಾವೆ. ಫಸ್ಟಿಗೆ ನೀರು ಹಾಕಿ ಆಮೇಲೆ ಹಾಲು ಹಾಕೋರಿ. ಈಗ ಅದು ಅಳತಿಗೆ ನಾನು ಇಲ್ಲಿ 2.5 ಸ್ಪೂನ್ ಟೀ ಪುಡಿ ಹಾಕ್ಕೊಂಡಾಗತ್ತೀನಿ. ಟೀ ಪುಡಿ ಕರೆಕ್ಟಾಗಿ ನಾನು ಮೆಜರ್ಮೆಂಟ್ ಇಷ್ಟ ಹಾಕೋರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಒಂದೊಂದು ಟೀ ಪುಡಿ ಒಂದೊಂದು ಸ್ಟ್ರಾಂಗ್ ಇರುತ್ತೆ, ಒಂದೊಂದು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಅದ್ರ ಮೇಲೆ ನಿಮ್ಮದು ನೀವು ಯೂಸ್ ಮಾಡೋವಂಥ ಟೀ ಪುಡಿ ಯಾವ ಥರ ಐತೋ ಅದ್ರ ಮೇಲೆ ನೀವು ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಸದ್ಯಕ್ಕೆ ಯೂಸ್ ಮಾಡ್ತಿರೋ ಟೀ ಪುಡಿ ಭಾಳ ಸ್ಟ್ರಾಂಗ್ ಐತಿ. ಹಾಗಾಗಿ ನಾನು 2 ಸ್ಪೂನ್ ಹಾಕ್ಕೊಂಡಿನಿ, 2.5 ಸ್ಪೂನ್ ಹಾಕ್ಕೊಂಡಿನಿ. ಖಡಕ್ಕಾಗಿ ಮಾಡಾಕತ್ತೀನಿ ನಾನು. ಹಾಗಾಗಿ ಈಗ ಟೀ ಪುಡಿ ಹಾಕ್ಕೊಂಡಿಂದ ಕುದಿಯೋಕೆ ಬಿಡ್ಬೇಕು ಸ್ನೇಹಿತರೆ. 1 ರಿಂದ 2 ನಿಮಿಷ ಕುದಿಬೇಕಿದು. ಆಮೇಲೆ ನೆನಪಿರಲಿ, ಬೆಲ್ಲ ನೀವು ಈಗ ಸೇರಿಸ್ಕೋಬಾರ್ದು. ಬೆಲ್ಲನ ಆಮೇಲೆ ಸೇರಿಸ್ಕೋಬೇಕು. ಫಸ್ಟಿಗೆ ಹಾಲು ಮತ್ತು ಚಹಾ ಪುಡಿನ ಕುದಿಸ್ಬೇಕು ಸಪ್ರೇಟ್. ಫಸ್ಟಿಗೆ ಬೆಲ್ಲ ಹಾಕ್ದಾನ ಏನೋ ಈ ಥರ ಕುದಿಸುವಾಗ ಅವಾಗವಾಗ ಸ್ವಲ್ಪ ಸ್ಪೂನಿಲ್ಲೇ ಕೈಯಾಡಿಸ್ಕೋತಾ ಇರ್ರಿ. ಮತ್ತು ಚಹಾ ಕುದಿಯುವಾಗ ಕುದಿಸೋ ರೀತಿನ ಐತ್ರಿ, ಅದ್ರ ತಕ್ಕಂಗೆ ಕುದಿಸ್ಬೇಕು. ಚಹಾ ಕುದಿಸುವಾಗ ಏನಾಗುತ್ತೆ, ಪೂರ್ತಿ ಹಿಂಗೆ ನೊರೆ ಬಂದು ಉಕ್ಕು ಬರುತ್ತಲ್ಲ, ಹಂಗೆ ಬರೋವರೆಗೂ ಬಿಡಬೇಕು. ಚಹಾನ ಬಂದುಬಿಟ್ಲೆ ಮತ್ತೆ ಸಣ್ಣ ಇಡಬೇಕು, ಸಣ್ಣ ಫ್ಲೇಮ್ ಮಾಡಬೇಕು, ಮತ್ತು ಜಾಸ್ತಿ ಮಾಡಬೇಕು. ಈ ಥರ ಪದೇ ಹಂಗೆ ಮಾಡೋದ್ರಿಂದ ಚಹಾ ಕರೆಕ್ಟಾಗಿ ಕುದಿರ್ತೈತಿ. ಅದು ಒಂದು ಬಣ್ಣ ಬಿಡುತ್ತಲ್ರಿ, ಅದು ಬಣ್ಣ ಕಲರ್ ಮಸ್ತಾಗಿ ಬರ್ತೈತಿ. ಇದು ನೋಡ್ತಿರ್ಬೋದು ನೀವು ವಿಡಿಯೋದಾಗ ತೋರ್ಸಕ್ನೆಲ್ಲ ಆ ಥರ ಮಾಡ್ತಾ ಇರ್ಬೇಕು. ಒಂದು 2-3 ಸರಿ ಆ ಥರ ಮಾಡಿರಿ. ಅಲ್ಲಿಗೆ ಟೀ ಪುಡಿ ಸಖತ್ತಾಗಿ ಕುದೀತೈತಿ. ಹಾಲಿನ ಜೊತೆಗೆ ಖಡಕ್ಕಾಗಿ ಚಹಾ ಆಗುತ್ತಾ. ಮತ್ತು ಮಧ್ಯೆ ಈ ಥರ ಟೀ ಪುಡಿ ಎಲ್ಲ ಉಕ್ಕು ಬರೋವರೆಗೆ ಮಾಡಿಬಿಟ್ಟಿರ್ತೀವಲ್ಲ ಚಹಾನ, ಈ ಟೀ ಪುಡಿ ಎಲ್ಲ ಪಾತ್ರೆಗೆಲ್ಲ ಅಂಟ್ಕೊಂಡಿರ್ತೈತಿ. ಸ್ವಲ್ಪ ಸ್ಪೂನೆಲ್ಲ ನೋಡಿಬಿಟ್ಟು ಅದನ್ನ ಹಾಕ್ತಾ ಟೀ ಒಳಗೆ ಮತ್ತೆ ಅದನ್ನ ಅನ್ರಿ. ಈ ಥರ ಟೀನ ಕುದಿಸ್ಬೇಕು ಸ್ನೇಹಿತರೆ. ನೊರೆ ಆಗಿ ಬರಬೇಕಂದ್ರೆ ಇವು ಎಲ್ಲ ಸಣ್ಣ ಸಣ್ಣ ಟಿಪ್ಪನ್ನು ಫಾಲೋ ಮಾಡಿರಿ. ಆವಾಗ ಚಹಾ ಅನ್ನೋದು ಸಖತ್ತಾಗಿ ಬರ್ತೈತಿ, ಬೆಲ್ಲದ ಚಹಾ. ಜೊತೆಗೆ ನೀವೇನಾದರೂ ಇಲ್ಲ ನಾವು ಶುಂಠಿ ಹಾಕ್ತೀವಿ, ಏಲಕ್ಕಿ ಈ ಥರ ಮಸಾಲೆ ಚಹಾ ಮಾಡ್ತೀವಿ ಅಂದರೆ ಇದೇ ಟೈಮ್ನಾಗ ನೀವು ಸ್ವಲ್ಪ ಶುಂಠಿ ಹಾಕ್ಕೋಬೋದು. ಯಾವಾಗ ನೀವು ಟೀ ಪುಡಿ ಹಾಕಿದ್ರಲ್ಲ ಅಲ್ಲಿ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೋಬೋದು. ಹಾಕ್ಕೊಂಡು ಇಲ್ಲಿವರೆಗೆ ಏನು ಟೀ ಪುಡಿ ಕುದೀತಲ್ಲ ಅದ್ರ ಜೊತೆಗೆ ಶುಂಠಿನೂ ಕುದ್ದಿಬಿಟ್ಟಿರ್ತೈತಿ, ಅಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನಾನು ಈ ಟೈಮಿಗೆ ಈಗ ಬೆಲ್ಲ ಹಾಕಾಕತ್ತೀನಿ ಸ್ನೇಹಿತರೆ. ಯಾವುದೇ ಶುಂಠಿ ಹಾಕಾಕತ್ತಿಲ್ಲ, ಓನ್ಲಿ ನಾನು ಬೆಲ್ಲದ ಚಹಾ ಅಷ್ಟೇ ತೋರ್ಸಕತ್ತೀನಿ ನಿಮಗೆ. ಈಗ ನಾನು ಈ ಸ್ಪೂನ್ ಇಲ್ಲೇ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಾಕತ್ತೀನಿ. 2.5 ಇಲ್ಲ, 2 ಸ್ಪೂನ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಸಿಹಿ ಎಷ್ಟು ಬೇಕೋ ಅದ್ರ ತಕ್ಕಂಗೆ ಹಾಕ್ಕೋರಿ. ನೀವು ಮಿನಿಮಮ್ ನಾವು ಜಾಸ್ತಿ ಸಿಹಿ ಇಷ್ಟಪಡಲ್ಲಪ್ಪ ಅಂದರೆ 2 ಸ್ಪೂನ್ ಆದರೂ ಸಾಕಾಗುತ್ತೆ, ಆರಾಮಾಗುತ್ತೆ, ಟೇಸ್ಟ್ ಕರೆಕ್ಟಾಗಿರ್ತೈತಿ. ಇಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಕುಡಿಯೋರು ನಮ್ಮ ಟೇಸ್ಟ್ ಆ ಥರ ಐತೆ ಅಂದಾಗ 2.5 ಸ್ಪೂನ್ ಹಾಕ್ಕೋಬೋದು, ಧಾರಾಳವಾಗಿ ಕರೆಕ್ಟಾಗುತ್ತೆ. ಹಾಕಿಂದ ಈ ಥರ ಒಂದು ಕುದಿ ಕುದಿಸ್ಬೇಕು ಸ್ನೇಹಿತರೆ. 1 ರಿಂದ 2 ಕುದಿ ಈ ಥರ ಕುದಿಸ್ಬೇಕು. ನಾವು ವಿಡಿಯೋದಲ್ಲಿ ತೋರ್ಸಾಕಿದ್ಮೇಲೆ ಆ ಥರ ಬರೋವರೆಗೂ, ಅಂದರೆ ಬೆಲ್ಲ ಕರಗ್ತೈತಿ.
ಜಾಸ್ತಿ ಹೊತ್ತು ಬೆಲ್ಲ ಹಾಕಿಂದ ಕುದಿಸ್ಬಾರ್ದು, ಚಾನ ನೆನಪಿರಲಿ. ಯಾಕಂದರೆ ನಾವು ಟೀ ಪುಡಿ ಹಾಕಿಂದ ಕುದಿಸ್ಬಿಟ್ಟಿರ್ತೀವಿ ಸಾಕಷ್ಟು. ಈಗ ಬೆಲ್ಲ ಜಸ್ಟ್ ಅದು ಟೀ ಜೊತೆಗೆ ಮಿಕ್ಸ್ ಆಗೋವರೆಗೆ ಈ ಥರ 1-2 ಸರಿ, 1 ನಿಮಿಷನೂ ಬೇಡ, ಅಷ್ಟು ಕುದಿಸಿದ್ರೆ ಸಾಕು. ಅಲ್ಲಿಗೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ಬೆಲ್ಲದ ಚಹಾ ರೆಡಿ ಆಗಿದ್ರಿ. ನೋಡ್ತಿರ್ಬೋದು ಎಷ್ಟು ಕಲರಾಗಿ ಆ ಫ್ಲೇವರ್. ಏಲಕ್ಕಿ ಏನಾದರೂ ಹಾಕಿದ್ರೆ ಫ್ಲೇವರು, ಶುಂಠಿ ಹಾಕಿದ್ರೆ ಫ್ಲೇವರ್ ಈ ಟೈಮ್ನಾಗ ಮಸ್ತ್ ಮನೆಯೆಲ್ಲ ಫ್ಲೇವರ್ ಬಂದಿರ್ತೈತಿ. ಅಷ್ಟು ಚೆನ್ನಾಗಾಗುತ್ತೆ ಚಹಾ. ನಾನು ಜಸ್ಟ್ ಬೆಲ್ಲದ ಚಹಾ ಮಾಡುತ್ತಿರೋದ್ರಿಂದ ಇದಕ್ಕೇನು ಯಾವುದೇ ಫ್ಲೇವರ್ ಏನು ಬರೋಲ್ಲ. ಗಟ್ಟಿ ಚಹಾ ನೋಡ್ರಿ ಏನು ಮಸ್ತಾಗಿ ಬಂದೈತಿ. ಈ ಹೋಟೆಲಾಗೆಲ್ಲ ಹಂಗೆ ಇರುತ್ತೆ, ನಮ್ಮ ಹೋಟೆಲಲ್ಲೂ ಹಿಂಗೆ ಮಾಡೋದು. ಒಂದು ಸರಿ ಹೋಟೆಲಿಗೂ ಅಲ್ಲಿ ಮಾಡೋದನ್ನ ಅಂದರೆ ಜಾಸ್ತಿ ಪ್ರಮಾಣದಾಗ ಮಾಡೋದನ್ನ ತೋರಿಸ್ತೀನಿ. ಸದ್ಯಕ್ಕೆ ನಾನು ಮನೆಯಲ್ಲಿ 4 ಕಪ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಚಹಾ ನೋಡ್ತಿರ್ಬೋದು ಏನು ಸಕ್ಕತ್ತಾಗಿ ಬಂದೈತ್ರಿ. ಗಟ್ಟಿಯಾಗಿ ಖಡಕ್ಕಾಗಿ ಅಷ್ಟೇ ಟೇಸ್ಟಿಯಾಗಿತ್ತು ಚಹಾ ಮಾತ್ರ. ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಪೋರ್ಟ್ ಮಾಡಿರಿ. ನಮ್ಮ ಮನೆಗೆ ಎನಿ ಟೈಮ್ ಬೆಲ್ಲದ ಚಹಾನ ಕುಡಿಯೋದು. ಸಕ್ಕರೆದು ಕುಡಿಯೋದ್ರಿಂದ ಸುಮ್ಮನೆ ಹೆಲ್ತಿಗೆ ಯೂಸ್ ಇಲ್ಲ, ಶುಗರ್ ಒಳ್ಳೆಯದಲ್ಲ ಹೆಲ್ತಿಗೆ. ಹಾಗಾಗಿ ಈ ಥರ ಬೆಲ್ಲದ ಚಹಾ ಕುಡಿಯೋದ್ರಿಂದ ಹೆಲ್ತ್ ಚಲೋ ರೀ. ಆಮೇಲೆ ಟೇಸ್ಟು ಚೆನ್ನಾಗಿರ್ತೈತಿ. ಶುಗರ್ದು ಕಂಪೇರ್ ಮಾಡಿದ್ರೆ ಬೆಲ್ಲದ ಚಹಾ ಟೇಸ್ಟ್ ಡಿಫ್ರೆಂಟಾಗಿ ಮಸ್ತ್ ಇರ್ತೈತೆ ರೀ. ನೋಡಿ, ಓಕೆ ಸ್ನೇಹಿತರೆ, ನೀವೆಲ್ಲ ಇದನ್ನ ಈ ಥರ ಚಹಾ ಮಾಡೋದನ್ನ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಪೋರ್ಟ್ ಮಾಡಿರಿ. ಸಿಗ್ತೇನೆ ಮುಂದೆ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.